ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ನಿಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡೋದು ಮೇಷರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಕುರಿತು. ಈ ತಿಂಗಳಲ್ಲಿ ಯಾವ ಗ್ರಹ ಚಲನೆಗಳು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ, ಯಾರ ಜೀವನದಲ್ಲಿ ಸಂತೋಷ ಬರುತ್ತವೆ, ಯಾರಿಗೆ ಸ್ವಲ್ಪ ಕಷ್ಟ ಬರುತ್ತವೆ, ಯಾವ ಕ್ಷೇತ್ರದ ಜನರಿಗೆ ಲಾಭ, ಯಾವ ಕ್ಷೇತ್ರದ ಜನರಿಗೆ ನಷ್ಟ, ಮತ್ತೆಲ್ಲ ಸಮಸ್ಯೆಗಳಿಗೋ ಪರಿಹಾರ ಯಾವುದು ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮೊದಲು ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ರಾಶಿ ರಹಸ್ಯ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಸಾಮಾನ್ಯ ಭವಿಷ್ಯ. ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲೇ ಗುರು ಮತ್ತು ಶನಿ ಗ್ರಹಗಳ ಪ್ರಭಾವ ಮೇಷರಾಶಿಯವರ ಮೇಲೆ ಹೆಚ್ಚಾಗಿರುತ್ತದೆ. ಇದರಿಂದ ಹಣಕಾಸು ವಿಷಯದಲ್ಲಿ ಜಾಗ್ರತೆ ಇರಬೇಕು. ಕೆಲಸದಲ್ಲಿ ಹೊಸ ಅವಕಾಶಗಳು ಬರುತ್ತವೆ, ಆದರೆ ಅದಕ್ಕೆ ಶ್ರಮ ಬೇಕಾಗುತ್ತದೆ. ಮನೆಯಲ್ಲಿ ಚಿಕ್ಕ ಚಿಕ್ಕ ವಾದ ವಿವಾದಗಳು ಆಗಬಹುದು, ಆದರೆ ಮಂತ್ ಎಂಡ್ ಹೊತ್ತಿಗೆ ಶಾಂತಿ ಬರುತ್ತದೆ. ಕೆಲಸ ಮತ್ತು ವೃತ್ತಿ. ಸರ್ಕಾರಿ ಕೆಲಸಗಾರರು ಈ ತಿಂಗಳಲ್ಲಿ ನಿಮ್ಮ ಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತದೆ. ಪ್ರಮೋಷನ್ಸ್ ಅಥವಾ ಟ್ರಾನ್ಸ್ಫರ್ ವಿಷಯದಲ್ಲಿ ಸ್ಪಷ್ಟತೆ ಬರಬಹುದು, ಆದರೆ ಸಹೋದ್ಯೋಗಿಗಳ ಜೊತೆ ಜಗಳ ತಪ್ಪಿಸಿ. ಖಾಸಗಿ ನೌಕರರು. ಟಾರ್ಗೆಟ್ಸ್ ಮತ್ತು ವರ್ಕ್ ಲೋಡ್ ಹೆಚ್ಚು ಇರುತ್ತದೆ. ಸೆಪ್ಟೆಂಬರ್ ಸೆಕೆಂಡ್ ವೀಕ್ನಿಂದ ಸ್ಲೋಲಿ ರಿಲ್ಯಾಕ್ಸ್ ಆಗಬಹುದು. ವ್ಯಾಪಾರಿಗಳು, ವಿಶೇಷವಾಗಿ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಲ್ಯಾಂಡ್ ಡೀಲಿಂಗ್ ಮಾಡುವವರಿಗೆ ಲಾಭವಾಗುವ ತಿಂಗಳು. ಕುಜ. ಮಂಗಳ ಗ್ರಹದ ಅನುಕೂಲದಿಂದ ಹೊಸ ಡೀಲ್ಸ್ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ವೈದ್ಯರು ಮತ್ತು ಆರೋಗ್ಯ ಕ್ಷೇತ್ರದವರು ರೋಗಗಳಿಗೆ ಸೇವೆ ಮಾಡುವಾಗ ಹೆಚ್ಚುವರಿ ಹೊಣೆಗಾರಿಕೆ ಬರುತ್ತದೆ, ಆದರೆ ಜನರಿಂದ ಪ್ರಶಂಸೆ, ಮಾನ ಸಿಗುತ್ತದೆ. ಐಟಿ ಆಫೀಸ್ ವರ್ಕರ್ಸ್, ಪ್ರಾಜೆಕ್ಟ್ ಡೆಲಿವರಿ ಸಮಯಕ್ಕೆ ಆಗುವುದು ಟಫ್ ಆಗಬಹುದು. ಪೇಷನ್ಸ್ ಇಟ್ಟರೆ ಮ್ಯಾನೇಜರ್ಸ್ ಮೆಚ್ಚುತ್ತಾರೆ. ಪ್ರೀತಿ ಅಂತೂ ಕುಟುಂಬ, ಲವ್ ರಿಲೇಶನ್ಶಿಪ್ ಇರುವವರು ಸೆಪ್ಟೆಂಬರ್ ಆರಂಭದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಹುದು, ಆದರೆ ಮಿಡ್ಲ್ ಆಫ್ ದ ಮಂತ್ ನಂತರ ಕಮ್ಯುನಿಕೇಷನ್ ಉತ್ತಮವಾಗುತ್ತದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಬೇಕು. ಮಕ್ಕಳಿಗೆ ಅಧ್ಯಯನದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆಯಾಗಬಹುದು, ಎಕ್ಸ್ಟ್ರಾ ಎಫರ್ಟ್ ಬೇಕಾಗುತ್ತದೆ. ಯಾರಿಗೆಲ್ಲ ಲಾಭ, ಯಾರಿಗೆಲ್ಲ ಕಷ್ಟ. ಈ ತಿಂಗಳು ಅತ್ಯಧಿಕ ಸಂತೋಷ ಕಂಡುಕೊಳ್ಳುವರು ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಕೆಲಸಗಾರರು. ಡಾಕ್ಟರ್ಗಳು ಮತ್ತು ಹೆಲ್ತ್ ಕೇರ್ ವರ್ಕರ್ಸ್ಗೂ ಕ್ರೆಡಿಟ್ ಸಿಗಲಿದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚು ಕಾನ್ಫಿಡೆನ್ಸ್ ಪಡೆದು ಮುಂದೆ ಬರ್ತಾರೆ, ಆದರೆ ಸ್ವಲ್ಪ ಕಷ್ಟವಿರುವರು ಐಇ ಪ್ರೈವೇಟ್ ಜಾಬ್ ಹೋಲ್ಡರ್ಸ್. ವರ್ಕ್ ಲೋಡ್ ಹೆಚ್ಚಾಗುತ್ತದೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡುವವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು. ಮನೆಯ ಮಹಿಳೆಯರಿಗೆ ಹೌಸ್ ಹೋಲ್ಡ್ ಟೆನ್ಷನ್ಸ್ ಕಾಡಬಹುದು. ಯಾವ ಗ್ರಹದಿಂದ ಬದಲಾವಣೆ. ಕುಜ ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಜನರಿಗೆ ಇನ್ಕಮ್ ಹೆಚ್ಚಿಸುತ್ತಾನೆ. ಶನಿ ಐಟಿ ಕೆಲಸಗಾರರಿಗೆ ಕಷ್ಟ ತಂದರೂ ಧೈರ್ಯ ಕಲಿಸುತ್ತಾನೆ. ಗುರು ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಕೊಡುತ್ತಾನೆ, ಆದರೆ ರಾಹುಕೇತು ಕುಟುಂಬದಲ್ಲಿ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರುತ್ತಿದೆ. ಪರಿಹಾರ. ಮಿತ್ರರೇ, ಸಿಂಪಲ್ ಪರಿಹಾರ ಇದೆ. ಪ್ರತಿ ಮಂಗಳವಾರ ಹನುಮಂತನಿಗೆ ಪ್ರಾರ್ಥನೆ ಮಾಡಿ. ಶನಿವಾರದಂದು ಎಳ್ಳೆಣ್ಣೆ ದೀಪ ಹಚ್ಚಿ ಬೆಳಗ್ಗೆ ಕೇಸರಿ ಬಣ್ಣದ ಹೂಗಳನ್ನು ಅರ್ಪಿಸಿದರೆ ಶಕ್ತಿಯೂ ಶಾಂತಿಯೂ ಹೆಚ್ಚುತ್ತದೆ. ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಆರಂಭದಲ್ಲಿ ಸ್ವಲ್ಪ ಖರ್ಚು ಹೆಚ್ಚು ಆಗುವ ಸೂಚನೆ ಇದೆ. ಹೂಡಿಕೆ ಮಾಡುವುದಕ್ಕೆ ಇದು ಸರಿಯಾದ ಸಮಯವಲ್ಲ, ಆದರೆ ತಿಂಗಳ ಎರಡನೇ ಭಾಗದಲ್ಲಿ ಹಣಕಾಸು ನಿಧಾನವಾಗಿ ಸುಧಾರಿಸಲಿದೆ. ಈ ತಿಂಗಳ ಲಕ್ಕಿ ದಿನಗಳು 7, 12, 18, 24 ಮತ್ತು 29. ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು 3, 10, 15, 21, 27. ಮೇಷರಾಶಿಯವರು ಧೈರ್ಯದಿಂದ ಮುಂದೆ ನಡೆದರೆ ಸೆಪ್ಟೆಂಬರ್ ನಿಮ್ಮ ಪಕ್ಕದಲ್ಲೇ ಇರುತ್ತದೆ. ಹೀಗಾಗಿ ಮೇಷರಾಶಿಯವರೇ, ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಚಾಲೆಂಜ್ಗಳು ಮತ್ತು ಅವಕಾಶಗಳು ಎರಡನ್ನೂ ತರ್ತದೆ. ಧೈರ್ಯ, ಶಾಂತಿ ಮತ್ತು ಭಕ್ತಿ ಇಟ್ಟರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರೋ ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮ ಅನುಭವ ಶೇರ್ ಮಾಡಿ. ಇದರಿಂದ ಇತರ ಮೇಷರಾಶಿಯವರು ಸಹ ಉಪಯೋಗ ಪಡೆಯುತ್ತಾರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ರಾಶಿ ರಹಸ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಮ್ಮೆ ಭೇಟಿಯಾಗೋಣ ಇನ್ನೊಂದು ರಾಶಿಯ ಭವಿಷ್ಯದಲ್ಲಿ.